ಗದಗದ ಲಕ್ಕುಂಡಿಯಲ್ಲಿ 17ನೇ ದಿನದ ಉತ್ಖನನ ಕಾರ್ಯ ಆಗ್ತಾ ಇದೆ. ಇದುವರೆಗೆ ಸುಮಾರು 45 ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದೆ. ಆದರೆ A1 ಗುಂಡಿ ಮಾತ್ರ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಕುಸಿಯುವಂತ ಆತಂಕ ಎದುರಾಗಿದೆ. ಅಪಾಯಕಾರಿ A1 ಗುಂಡಿಯಲ್ಲಿ ಸದ್ಯ ಕೆಲಸವನ್ನ ಬಂದ್ ಮಾಡಲಾಗಿದೆ. ಉಳಿದ 3 ಗುಂಡಿಗಳಲ್ಲಿ ಮಾತ್ರ ಕಾಮಗಾರಿ ಆರಂಭ ಮಾಡಲಾಗಿದೆ. ಲಕ್ಕುಂಡಿ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇರುವಂತಹ ಉತ್ಖನನ ಆಳಕ್ಕೆ ಹೋದಂತೆಲ್ಲ A1 ಬ್ಲಾಕ್ ಅಪಾಯಕಾರಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಕಾರ್ಮಿಕರ ಹಿತದೃಷ್ಟಿಯಿಂದ ಒಂದು ಗುಂಡಿಯಲ್ಲಿ ಈಗ ಕೆಲಸ ಮಾಡೋದನ್ನ ಸ್ಥಗಿತಗೊಳಿಸಲಾಗಿದೆ. ಸುಮಾರು 22 ಜನ ಕಾರ್ಮಿಕರಿಂದ ಆಗ್ತಾ ಇರುವಂತಹ ಉತ್ಖನನ ಕಾಮಗಾರಿ ಅದು ಕಳೆದ 16 ದಿನದ ಉತ್ಖನನದಲ್ಲಿ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದೆ. ಪಾಣಿಪೀಠ, ಮೂಳೆ, ಬಿಲ್ಲೆ, ಪಚ್ಚೆ ಹರಳು, ನಾಗಶಿಲೆ, ಮಡಿಕೆ ಸೇರಿದಂತೆ ವಿವಿಧ ಶಿಲಾಕೃತಿಗಳು ಕೂಡ ಈಗಾಗಲೇ ಪತ್ತೆಯಾಗಿದೆ. ಇವತ್ತು ಮತ್ತಷ್ಟು ಶಿಲಾಕೃತಿ ಹಾಗೆ ಅಮೂಲ್ಯ ವಸ್ತುಗಳು ಸಿಗುವಂತ ನಿರೀಕ್ಷೆ ಇದೆ. ಆದರೆ A1 ಗುಂಡಿ ಸದ್ಯ ಅಪಾಯಕಾರಿ ಅಂತ ಹೇಳಲಾಗ್ತಾ ಇದ್ದು ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಹಾಗಾಗಿ ಅಪಾಯಕಾರಿ A1 ಗುಂಡಿಯಲ್ಲಿ ಮಾತ್ರ ಕೆಲಸವನ್ನ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಖಂದಾರ್ ದೂರವಾಣಿ ಸಂಪರ್ಕದಲ್ಲಿ. ಫಾರೂಕ್, ಇನ್ನು ಗದಗದ ಲಕ್ಕುಂಡಿಯಲ್ಲಿ ಇವತ್ತು 17ನೇ ದಿನದ ಉತ್ಖನನ ಕಾರ್ಯ ಆಗ್ತಾ ಇದೆ. A1 ಗುಂಡಿಯಲ್ಲಿ ಏನೆಲ್ಲ ಸಿಕ್ಕಿದೆ? ಏನಾದರೂ ವಸ್ತುಗಳು ಸಿಕ್ಕಿದ್ಯಾ ಅಥವಾ ಯಾಕೆ ಅದು ಅಪಾಯಕಾರಿ ಅಂತ ಹೇಳಿ ಅನಿಸ್ತಾ ಇದೆ? ಫಾರೂಕ್, ಗದಗದ ಲಕ್ಕುಂಡಿಯಲ್ಲಿ 17ನೇ ದಿನದ ಉತ್ಖನನ ಕಾರ್ಯ ಆಗ್ತಾ ಇದೆ. ಅದರಲ್ಲೂ ಕೂಡ A1 ಬ್ಲಾಕ್ ಅನ್ನ ಈಗ ಅಪಾಯಕಾರಿ ಅಂತ ಹೇಳಲಾಗ್ತಾ ಇದೆ. ಏನಾದ್ರೂ ವಸ್ತುಗಳು ಅಲ್ಲಿ ಸಿಕ್ಕಿದ್ಯಾ, ಹೇಗೆ? ಲಕ್ಕುಂಡಿಯಲ್ಲಿ ಇವತ್ತು 17ನೇ ದಿನದ ಉತ್ಖನನ ಕಾರ್ಯ ಆಗ್ತಾ ಇದೆ. ಇಲ್ಲಿ ಏನು 4 ಬ್ಲಾಕ್ಗಳು ಇದಾವೆ, A1, A2, A3, A4 ಅಂತ. A1 ಬ್ಲಾಕ್ ನಲ್ಲಿ ಇವತ್ತು ಸ್ವಲ್ಪ ಸಂಪೂರ್ಣವಾಗಿ ಒಂದು ರೀತಿ ಬಿರುಕು ಬಿಟ್ಟಂತ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು A1 ಗುಂಡಿ ಬಿಟ್ಟು ಬೇರೆ ಅಂದ್ರೆ A2, A3 ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯ ನಡೀತಿದೆ. ಏನು ಸುಮಾರು 22 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಕುಸಿತ ನೋಡಿ ಭಯಭೀತರಾಗಿ ಎಲ್ಲಿ ತಮ್ಮ ಮೇಲೆ ಬೀಳುತ್ತೋ ಅನ್ನೋ ಒಂದು ಆತಂಕದಿಂದ ಆಮೇಲೆ ಅಧಿಕಾರಿಗಳ ಒಂದು ಸೂಚನೆ ಮೇರೆಗೆ A1 ಬ್ಲಾಕ್ ಅನ್ನ ಇವತ್ತು ಸ್ಥಗಿತ ಮಾಡಿ A2, A3, A4 ನಲ್ಲಿ ಕೆಲಸ ಮಾಡತಕ್ಕಂತ ಒಂದು ಕಾರ್ಯ ನಡೀತಾ ಇದೆ. ಜೊತೆಗೆ ಇವತ್ತು ಕೂಡ ಯಾವುದಾದರೂ ಶಿಲಾಕೃತಿಗಳು ಆಗಿರ್ಬೋದು ಅಥವಾ ಏನಾದರೂ ಪತ್ತೆ ಆಗ್ಬೋದಾ, ಪ್ರಾಚ್ಯಾವಶೇಷಗಳು ಪತ್ತೆ ಆಗಬಹುದಾ ಅಂತಕ್ಕಂಥ ಆತುರತೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.